ಹೆಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ರೀ ಫ್ರೆಂಡ್ಸ. ಬೆಳಗ್ಗೆ ಎದ್ದು ಹಿಟ್ಟು ನಾದ್ಕೊಂಡು ನೋಡಿರಿ ಫ್ರೆಂಡ್ಸ್, ಚಪಾತಿ ಸ್ಟಾರ್ಟ್ ಮಾಡೀನಿ ರೀ. ಇಲ್ಲಿ ಒಣ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇದ್ರ ತಾಟೊಳಗೆ ಚಪಾತಿಗಳು ಮಾಡ್ಕೊಂಡು ಈ ಥರ ಮೆತ್ತಗಾಗಿ ನೋಡಿರಿ ಚಪಾತಿ ಸ್ಟಾರ್ಟ್ ಮಾಡೀನಿ ರೀ. ಇಲ್ಲಿ ನೋಡಿರಿ, ನಮ್ಮ ಜೀವನ ಊಟ ಮಾಡಾಕತ್ತಾನ ರೀ. ಅಪ್ಪು ಉಳ್ಳಾಗಡ್ಡಿ ಪಲ್ಯ ಹೆಂಗಿಲ್ಲ, ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ಹೋಳಿದ್ದೆ ರೀ, ಹಿಂಗಾಗಿ ಬೇರೆ ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ತಿಳ್ಕೊಂಡು ಉಳ್ಳಾಗಡ್ಡಿ ಪಲ್ಯ ಸ್ವಲ್ಪ ಮಾಡೀನಿ. ಅಪ್ಪು ಇದ್ರ ಮ್ಯಾಗ ಒಂದು ತಾಡು ಕೊಡು, ಇನ್ನೂ ಒಂದು ತಿಬೆ ಚಂದ ಕೊಡು. ಚಪಾಲ್ ಹಾಕೊಂಡು ಚಪಾಲ್ ಹಾಕು. ತವೆ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಬಿಳಿ ಮಾಡ್ಕೊಂಡಿದ್ದೀನಿ ರೀ. ಮತ್ತು ಚಪಾತಿಗಳು ಲಟಾಸ್ಕೊತೀನಿ ರೀ. ಈಗ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀವಿ, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡ್ತೀನಿ. ಅಮ್ಮ ನೀನು ಒಳಗತ್ತಿದಿ? ನೀರು ಚಲ್ಲು ಫ್ರೆಂಡ್ಸ್. ನಮ್ಮ ಮನೆಯವರು ಹಾಲು ಹಾಕಿ ಬಂದ್ರಿ ಚಡ್ಚನ್ಗೆ ಹೋಗಿ. ಇವು ನೋಡ್ರಿ, ಸಿಕ್ನಿ ಕಲಿಸ್ಬೇಕಂತ ತಿಳ್ಕೊಂಡು ಮಾವಿನಕಾಯಿ ತಂದಾರ್ರಿ. ಇವು ಜವಾರಿ ಮಾವಿನಕಾಯಿ ರೀ, ಹಿಂಗಾಗಿ ಇವು ಕಲರ್ ಇಲ್ರಿ. ಇವಕ್ಕೆ ಸೀಕರಣೆ ಮಾಡ್ಲಿಕ್ಕಂತ ಹೇಳಿ ತಂದಾರ್ರಿ ಇವು ಮಾವಿನಕಾಯಿ. ಮತ್ತು ಶೇಂಗಾ ಕಾಳು ತಂದಾರ್ರಿ ಜವಾರಿ ಕೊಂಡು. ಮತ್ತು ಇಲ್ಲಿ ಹೀರಿಕಾಯಿ ನಿಂಬೆ ಹಣ್ಣು ತಂದಾರ್ರಿ. ಲಿಂಬ್ಲೆಟ್ ಮಾಡ್ಬೇಕಂತ ತಿಳ್ಕೊಂಡು ಶರ್ಬತ್ ಸಲುವಾಗಿ ಬಿಸಿಲು ಜಾಸ್ತಿ ಇರ್ತದಲ್ರಿ, ಹಾಗಾಗಿ ನಿಂಬೆಕಾಯಿ ತಂದಾರ್ರಿ. ಇಲ್ಲಿ ನೋಡ್ರಿ ಹೀರಿಕಾಯಿ ತಂದಾರ್ರಿ. ಹೀರಿಕಾಯಿ ಪಲ್ಯ ಮಾಡ್ಬೇಕು ರೀ. ಮಾವಿನಕಾಯಿ ಸೀಕಣಿ ಕಲಿಸ್ಬೇಕ್ರಿ. ಚಪಾತಿ ಇವ್ವಾ ಇನ್ನೂ ತಿಂದಿರೋಲ್ಲ ಬೈ, ಭಾಳ ತಿನ್ಬಾರ್ದ, ಹೊಟ್ಟೆ ಕಡಿತದ. ಸೀಕರಣೆ ಮಾಡೋಣ ಉಣಕ್ಕೆ ಚಪಾತಿ ಸೀಕಣಿ. ತಗೋ ಸರ್. ನೋಡ್ರಿ, ಇಷ್ಟೆಲ್ಲ ಚಪಾತಿ ಮಾಡಿದ್ದೀನಿ ರೀ. ಚಪಾತಿ ಮಾಡೋದು ಮುಗಿತ್ರಿ. ಇಷ್ಟೊಂದೆಲ್ಲ ಚಪಾತಿ ಮಾಡ್ಕೊಂಡಿದ್ದೀನಿ ರೀ. ಈಗ ಅದು ಮೆತ್ತುಳಿ ಡಬ್ಬಿ ಇರ್ತದಲ್ರಿ ಚಪಾತಿದು, ಅದ್ರೊಳಗೆ ತೊಗೊಂಡ್ಬಿಡ್ತೀನಿ ರೀ ಈಗ ಚಪಾತಿ. ಅದೇ ಥರ ಶೇಂಗಾ ಹುರ್ಕೊಳಕತ್ತೀನಿ ರೀ. ನಮ್ಮ ಮನೆಯವ್ರು ತಂದಿದ್ದು ಶೇಂಗಾ ಕುಟ್ಟ ಮಾಡಿ ಮಿಕ್ಸರ್ ಕಟ್ಟಿ ಇಟ್ಕೊಂಡಂದ್ರೆ ನನಗೆ ಸಾರ ಯಾವುದೇ ಪಲ್ಯ ಮಾಡ್ಲಿಕ್ಕೆ ಈಜಿ ಆಗ್ತದೆ ರೀ. ಹೀಗಾಗಿ ಶೇಂಗಾ ಹುರ್ಕೊಳತ್ತೀನಿ ರೀ.